C.R. Krishnamurthy, last batsman. ಎಸ್ ಸರ್, ಸರ್ವರಿಗೂ ಕೂಡ ಶುಭ ಮುಂಜಾನೆ ಶುಭಾಶಯಗಳನ್ನ ಕೋರ್ತಾ ಕೊನೆಯದಾಗಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಕಳೆದ 6-7 ವರ್ಷಗಳಿಂದಲೂ ಕೂಡ ಜಿಮ್ ಸಾಮಗ್ರಿಗಳ ಬಳಕೆಗೆ ನೀಡದೆ ನಿರುಪಯುಕ್ತವಾಗಿರುವುದರಿಂದ ಸರ್ಕಾರದ ಅನುದಾನದ ಸಫಲತೆಯಾಗದಿರುವ ಬಗ್ಗೆ ಮಾನ್ಯ ಕ್ರೀಡಾ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸರ್ಕಾರದ ಉತ್ತರ ಕೊಟ್ಟಿದ್ದೀವಿ ಅಧ್ಯಕ್ಷರೇ, ಮುಂದೆ ಇನ್ನೇನಾದರೂ ಸ್ಪಷ್ಟೀಕರಣ ಇದ್ರೆ ಕೇಳ್ಬೋದು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರದಲ್ಲಿ ಕಳೆದ 2 ಅಧಿವೇಶನದಲ್ಲೂ ಕೂಡ ನಾನು ಒಂದು ಸ್ಟಾರ್ ಕ್ವಶನ್ ಆಗಿತ್ತು, ಒಂದು ಅನ್ಸ್ಟಾರ್ಡ್ ಆಗಿತ್ತು. ಇವತ್ತು ಗಮನ ಸೆಳೆಯುವ ಸೂಚನೆ ಮುಖಾಂತರ ಈ ಉತ್ತರವನ್ನು ಪಡೆದಿದ್ದೇನೆ. ಹಿಂದೆ ಮಾನ್ಯ ಕ್ರೀಡಾ ಸಚಿವರಾಗಿದ್ದ ನಾಗೇಂದ್ರ ಅವರು ಉತ್ತರ ಕೊಟ್ಟ ಸಂದರ್ಭದಲ್ಲಿ ಇದ್ರ ಬಗ್ಗೆ ಖಂಡಿತ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣವನ್ನು ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆನ ಸರ್ಕಾರದ ಪರವಾಗಿ ಮಂತ್ರಿಗಳಾಗಿ ಅವ್ರು ನೀಡಿದರು. ಅದರ ಕಾರಣದಿಂದ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಾಗಿ ಅದು ಅವಕಾಶ ಆಗಿಲ್ಲ. ಮತ್ತೆ ನಾನು ಮುಖ್ಯಮಂತ್ರಿಗಳಲ್ಲಿ ಭಿನ್ನವಿಸಿಕೊಂಡಾಗ ಇನ್ನೊಂದು ಪ್ರಶ್ನೆ ಮುಖಾಂತರ H.K. ಪಾಟೀಲ್ರವರು ಆ ಸಂದರ್ಭದಲ್ಲಿ ಅವ್ರ ಪರವಾಗಿ ಉತ್ತರ ಕೊಟ್ಟಿದ್ದರು. ಅವರು ಈ ಒಂದು ವಿಚಾರದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆನ ಅವರು ಕೂಡ ನೀಡಿದರು. ಇವತ್ತು ಇಲ್ಲೂ ಕೂಡ ತಮ್ಮ ಗಮನಕ್ಕೆ ತರಬಯಸ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಇದು ಸುಮಾರು 18-19 ಇಸ್ವಿಯಿಂದಲೂ ಕೂಡ ಈ ಕ್ರೀಡಾಂಗಣ ಒಳಾಂಗಣ ಇರ್ಬೋದು, ಹೊರಾಂಗಣ ಇರ್ಬೋದು, ಅದು ಜಿಮ್ನಾಶಿಯಂ ಇರ್ಬೋದು, ಹೀಗೆ ಅದು ಪರಿಪೂರ್ಣವಾಗದೆ ಅಲ್ಲಿಯ ಕ್ರೀಡಾಪಟುಗಳಿಗೆ ಅದು ಉಪಯೋಗಕ್ಕೆ ಅವಕಾಶ ಆಗ್ತಾ ಇಲ್ಲ. ಸುಮಾರು 19-20ರಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅದು ವಿನಿಯೋಗಕ್ಕೆ ಅವಕಾಶ ಇಲ್ಲ. ಕಾರಣ ಅಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಈಗಾಗಲೇ ಕೊಳ್ಳೇಗಾಲ ನಗರಸಭೆಯಿಂದ SFC ವಿಶೇಷ ಅನುದಾನದಲ್ಲಿ ಆ ಪುರುಷ ಮತ್ತು ಮಹಿಳೆಯ ಜಿಮ್ ಕಟ್ಟಡ ಮತ್ತು ವಿವಿಧ ವರ್ಷದ ಕ್ರೀಡಾ ಚಟುವಟಿಕೆಗೆ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲು ಸುಮಾರು 340 ಲಕ್ಷ ರೂಪಾಯಿ ಅಂದಾಜುವನ್ನು ತಯಾರು ಮಾಡಿ ಭಾಗಶಃ ನಿರ್ಮಾಣ ಆಗಿದೆ ಮಾನ್ಯ ಅಧ್ಯಕ್ಷರೇ. ಹಾಗೆ ಅದು ಸುಮಾರು 60% ನಿರ್ಮಾಣ ಆಗಿದೆ. ಹಾಗೆ ಒಳಾಂಗಣ ಕ್ರೀಡಾಂಗಣ ಸುಮಾರು 40% ಕಾಮಗಾರಿ ಪೂರ್ಣವಾಗಿದೆ. ಇನ್ನು ಉಳಿದಂಥ ಕಾಮಗಾರಿ ಮಾಡಲಿಕ್ಕೆ 260 ಲಕ್ಷಗಳು ಬೇಕು ಅಂತಕ್ಕಂಥ ಒಂದು ಅಂದಾಜನ್ನು ತಿಳಿಸಿದ್ದಾರೆ. ಇಲ್ಲಿ ಮತ್ತೊಂದು ವಿಷಯ ಏನಂದರೆ, ಮಾನ್ಯ ಮಂತ್ರಿಗಳು ಉತ್ತರ ಕೊಡೋ ಸಂದರ್ಭದಲ್ಲಿ ಪೌರಾಡಳಿತ ಇಲಾಖೆಯು ನೀಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರಗೊಳಿಸಿದಲ್ಲಿ, ಹಸ್ತಾಂತರ ಅಂದರೆ ಪುರಸಭೆ ನಗರಸಭೆ ಪುರಸಭೆಯವರು ನಿರ್ಮಾಣ ಮಾಡಿ ಹಸ್ತಾಂತರಗೊಳಿಸಿದಲ್ಲಿ ಈ ಒಂದು ಸಾಮಗ್ರಿಗಳನ್ನು ಸದರಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗುವುದು ಅಂತಕ್ಕಂಥ ಉತ್ತರ ಕೊಟ್ಟಿದ್ದಾರೆ. ತಮಗೆ ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವರು ಈ ಒಂದು ಖಾತಾ ವಿಚಾರದಲ್ಲಿ ಬಿಲ್ ಪಾಸ್ ಮಾಡಿರ್ತಕ್ಕಂಥದ್ದು ಸದನಕ್ಕೆ ಗೊತ್ತಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ ನಗರಸಭೆ ಪುರಸಭೆಗೆ ಬಿ ಖಾತಾ ಮಾಡ್ಲಿಕ್ಕಾದ್ರೂ ಅವಕಾಶ ಕೊಟ್ಟಿದ್ರೆ ಆ ಖಾತೆ ಮುಖಾಂತರ ಒಂದಷ್ಟು ವರಮಾನ ಬರೋದು ನಗರಸಭೆ ಪುರಸಭೆಗಳಿಗೆ. ಬರುವಂಥ ಅನುದಾನದಲ್ಲಿ ಇದು ಪೂರ್ಣ ಮಾಡಲಿಕ್ಕೆ ಅವಕಾಶ ಆಗ್ತಿತ್ತು. ಆದರೆ ಆ ಥರದ ಅವಕಾಶ, ಖಾತೆ ಮಾಡುವಂಥ ಅವಕಾಶ ನಗರಸಭೆ ಪುರಸಭೆಗೆ ಇವರೆಗೂ ಕೂಡ ಅವಕಾಶ ಆಗಿಲ್ಲ. ಮುಂದಿನ ಅಧಿವೇಶನ